स्वागत है आपका बी न्यूज नेशन में। मैं हूं आबिद हुसैन शेख। राज्य की राजधानी में सफाई कर्मचारियों की हड़ताल। बेंगलुरु बृहत महानगर पालिका के सफाई कर्मचारियों ने 6 महीने से तनख्वाह न मिलने पर अपनी मांगों को लेकर जॉइंट कमिश्नर दफ्तर के सामने हड़ताल करते हुए धरना दे रहे हैं। ग्रीन और क्लीन सिटी के नाम से देश में प्रसिद्ध बेंगलुरु इस तरह सफाई कर्मचारियों की महीनों से तनख्वाह बंद कर देगी तो गंदगी के लिए भी नंबर 1 हो जाएगी राज्य की ये राजधानी। 1 साल का ठेका खत्म होने की बात करते हुए इन कर्मचारियों को वापस जाने का दबाव डालकर पिछले 20 दिनों से काम न करने की चेतावनी दे रहे हैं अधिकारी। देखिए। ಕೆಲಸ ಮಾಡೋಕ್ಕಿಲ್ಲ ಜಾಲಿ ಮೊಹಲ್ಲ ಕೆಲಸ ಮಾಡೋಕ್ಕಿಲ್ಲ ವಾರ್ಡ್ ನಂಬರ್ 95 ಕೆಲಸ ಮಾಡೋಕ್ಕಿಲ್ಲ 77 ಕೆಲಸ ಮಾಡೋಕ್ಕಿಲ್ಲ ಆಗ್ಬೋದಾ? ಅದಕ್ಕೆ ನಾವು ಹೇಳ್ಬಿಟ್ಟು ನೀವೇ ಹೇಳಿ. ನಮಗೆ 1 ವರ್ಷ ಒಳಗಡೆ ಇದ್ದಾರಂತ ಕೆಲಸ ನಿಲ್ಲಿಸ್ಬಿಟ್ಟವ್ರೆ. ನಾವು 2017ರಲ್ಲಿ ಕಾರ್ಪೊರೇಷನ್ಗೆ ಅಪ್ರೂವ್ ಮಾಡವ್ರೆ ಇವರು ಕಾರ್ಪೊರೇಷನ್ ಇವರೆಲ್ಲ. ಇವಾಗ ನಮಗೆ ಕೆಲಸ ಮಾಡಬೇಡಿ, ನೀವು 1 ವರ್ಷ ಒಳಗಡೆ ಇದ್ದೀರಾ, 0 ಅಂತ ಹೇಳ್ಬಿಟ್ಟು ನಮ್ಮನ್ನ 5 ತಿಂಗಳಿಂದ ತಮ್ಮ ಹಾಕ್ಸ್ತಾ ಇದ್ರು ನಮ್ಮನ್ನ. ಇವಾಗ ತಮ್ಮ ಹಾಕ್ಸ್ತಾ ಇಲ್ಲ. ಕೇಳಿದ್ರೆ ಏನಂತಾರೆ, ನೀವು 1 ವರ್ಷ ಒಳಗಡೆ ಇದ್ದೀರಾ, ಅದಕ್ಕೆ ನಿಮಗೆ ತಮ್ಮ ಹಾಕ್ಸಲ್ಲ ನಾವು, ನಿಮ್ಗೆ ಕೆಲಸ ಇಲ್ಲ, ನಿಮ್ಗೆ ಪೇಮೆಂಟ್ ಕೊಟ್ಬಿಟ್ಟು ನಿಮ್ಗೆ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳ್ತಾವ್ರೆ ಅವರು. ಅದಕ್ಕೆ ನಮಗೆ ಕೆಲಸ ಬೇಕು. ನಾವು ಇಷ್ಟು ವರ್ಷದಿಂದ ಮಾಡಿದ್ದೀವಿ. ಎಷ್ಟು ವರ್ಷದಿಂದ ಮಾಡಿದ್ರ? ನಾವು ಸುಮಾರು 15 ವರ್ಷದಿಂದ ಮಾಡಿದ್ದೀನಿ ನಾನು. 15 ವರ್ಷದಿಂದ ಮಾಡ್ತಾ ಇದ್ದೀರಾ. ಇವಾಗ 2016ರಲ್ಲಿ ನಮ್ಮನ್ನ ಫೋಟೋ ಗೀಟ ಎಲ್ಲ ಅಪ್ಲೋಡ್ ಮಾಡವ್ರೆ. ಅವ್ರು PF ಕಟ್ಟಿಲ್ಲ. ಅದು ಅವ್ರು ಕಟ್ಟಿಲ್ಲ ಅಂದ್ರೆ ನಮ್ಮ ತಪ್ಪ? ಅವ್ರ ತಪ್ಪು, ಆಫೀಸರ್ ತಪ್ಪು, ಓನರ್ ತಪ್ಪು. ಇವಾಗ ನಮ್ಮನ್ನ ಏಕ್ದಮ್ ತೆಗ್ದಾಕ್ಬಿಟ್ರೆ ನಾವು ಎಲ್ಲಿ ಹೋಗೋ ಸರ್? ಇಷ್ಟು ವರ್ಷ ನಾವು ಕೆಲಸ ಮಾಡ್ಬಿಟ್ಟು ನಮ್ಮನ್ನ ಏಕ್ದಮ್ ಏಕಾಏಕಿ ತೆಗೆದ್ಬಿಟ್ರೆ ನಾವ್ ಎಲ್ಲಿ ಹೋಗೋದು? ಈಗ ಯಾರು ಆಫೀಸರ್ ಬಂದು ನಿಮ್ ಜೊತೆ ಮಾತಾಡಿದ? ಯಾವ ಆಫೀಸರ್ ಕೇಳಿದ್ರು ಅವ್ರು ಹಿಂಗೆ ಹೇಳ್ತಾವ್ರೆ, ನೀವು 1 ವರ್ಷ ಅಂತ. ನಮ್ಮ ಹತ್ರ ದಾಖಲೆ ಇದೆ. 2016ರಲ್ಲಿ ನಾವು ಕಾರ್ಪೊರೇಷನ್ಗೆ ಅಪ್ರೂವ್ ಆಗಿರೋದು ದಾಖಲೆ ಇದೆ. ಅದರಲ್ಲಿ ಇವರು PF ನಂಬರು ಡೂಪ್ಲಿಕೇಟ್ ನಂಬರ್ ಹಾಕಿ ಅದು ಏನೋ ಅಪ್ಲೈ ಮಾಡವ್ರೆ. ಅದು ನಮ್ದು 1 ವರ್ಷದ್ದು PF ಇಲ್ಲ ಅಂತ ಹೇಳ್ತಾರೆ. 2 ವರ್ಷದ್ದು ಇರೋದು 8 ತಿಂಗಳು 9 ತಿಂಗಳು PF ಕಟ್ಟವ್ರೆ. ನಮ್ಗೆ 2017ರಲ್ಲಿ PF ಕಟ್ಟಿರೋದು. ಅವರು 2016ರಲ್ಲಿ PF ಕಟ್ಟಿಲ್ಲ ಅವರು. ಅದು ಅವ್ರು ಕಟ್ಟಿಲ್ಲ ಅಂತ ನಮ್ಮನ್ನ ರೋಡ್ಗೆ ಹಾಕ್ತಾವ್ರೆ. ಈಗ ಯಾರು ಆಫೀಸರ್ ಬಂದು ನಿಮ್ಮ ಜೊತೆ ಈಗ ಏನು ಸಂಪರ್ಕ ಮಾಡ್ಯಾರ? ಇವಾಗ ನಮ್ಮ ಪ್ರಸಾದ್ ಅಂತ ನಮ್ಮ ಲೀಡರ್ ಇದ್ದಾರೆ. ಅವ್ರು ಮಾತ್ರ ಅವ್ರಿಲ್ಲ ಅಂದರೆ ನಾವು ಯಾವತ್ತೂ ಮನೆಗೆ ಹೋಗ್ಬೇಕಾಯ್ತು. ಅವ್ರ ಪಾಪ ನಮ್ಮ ಅವರು ಕಷ್ಟ ಮಾಡಿ ನಮ್ಮನ್ನ ಇಷ್ಟು ದಿನವಾಗಿ 21 ದಿವಸವರೆಗೂ ನಮ್ಮನ್ನ ನಿಲ್ಸವ್ರೆ ಅವರು. ಪ್ರಸಾದ್ ಎಲ್ಲ ಅದಾರೆ ಬರ್ತಾವ್ರೆ ಅವರು. ನಿಮ್ಮ ಯಾವ್ದು ವಾರ್ಡ್ ನಂಬರ್ ಸಮಸ್ಯೆ? 139D 19
139 ಡಿ ಅಲ್ಲಿರೋದು ಪರ್ಮನೆಂಟ್ ಅವರು 9 ಜನ. ಅದ್ರಲ್ಲಿ 9 ಜನ ಇರೋದು ಕೆಲಸ. ಮೊದಲು 2 ಆಟೋ ಇತ್ತು, ಇವಾಗ ನಾವು ಸ್ಟ್ರೈಕ್ ಮಾಡೋವಾಗಿಂದ ಇನ್ನೂ 2 ಆಟೋ ಎಕ್ಸ್ಟ್ರಾ ತರಿಸಿ ಕಸ ಎತ್ತಿಸ್ತಾವ್ರೆ. 4 ಆಟೋ ಸೇರಿದೆ. ನಾವೇನ ಕೇಳಕ್ ಹೋದ್ರೆ ಪಬ್ಲಿಕ್ ನಮ್ಮ ಮೇಲೆ ಬಿಡ್ತಾವ್ರೆ. ಅವರು ಇವ್ರು ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಇವರು ಅನ್ಬಿಟ್ಟು ನಮ್ಗೆ ಅವರು ಇದು ಮಾಡ್ತಾವ್ರೆ. 6 ತಿಂಗಳಿಂದ ಏನೋ ಪೇಮೆಂಟ್ ಮಾಡಿಲ್ಲ. ಪೇಮೆಂಟೇ ಇಲ್ಲ, 1 ತಿಂಗಳು ಪೇಮೆಂಟ್ ಇಲ್ಲ. ಏನಾರ ಕೇಳಿದ್ರೆ ನಿಮ್ದು ಕಳ್ಸಿದೀವಿ ಅಂತ ನಮ್ನ 6 ತಿಂಗಳು ಈ ತರ ಮೋಸ ಮಾಡ್ಬಿಟ್ರು. ನಾವು ಆಮೇಲೆ ಪ್ರಸಾದ್ ಹತ್ರ ಹೋಗಿ ನಾವು ಸರ್ ಈ ತರ ಮಾಡ್ಬಿಟ್ಟವ್ರು, ನಮ್ಗೆ ಅನ್ಯಾಯ ಮಾಡ್ಬಿಟ್ಟವ್ರು ನಮ್ಗೆ ಅಂತ ಹೇಳಿದಕ್ಕೆ ಪಾಪ ಅವ್ರು ಮಾತ್ರ ಅವರು ಸುಮಾರು 20 ದಿವಸದಿಂದ ಓಡಾಡ್ತಾವ್ರೆ. ಅವ್ರಿಗೂ ಮರ್ಯಾದೆ ಕೊಡ್ತಾ ಇಲ್ಲ ಇವರು. ನಿಮ್ದು 1 ವರ್ಷ ಒಳಗಡೆ ಕೊಟ್ಟಿರೋದು ನೀವು. ಆ ಏರಿಯಾದ ಕಾರ್ಪೊರೇಟರ್ ಯಾರು? ಅವರು ಏನೋ ಸಂಪರ್ಕ ಮಾಡಿದ್ರ ನೀವು? ನಾವು ಹೋಗಿಲ್ಲ ಸರ್ ಅವ್ರ ಹತ್ರ ಎಲ್ಲ. ನಾವು ಪ್ರಸಾದ್ ಹತ್ರ ನಾವು ಹೋಗಿದ್ವಿ. ನಾವು ಉಮೇಶ್ ಅವ್ರು ಹೇಳ್ತಾವ್ರೆ ನೀವು 1 ವರ್ಷ ಒಳಗಡೆ ಇರೋರು ನೀವು ಮಾಡಂಗಿಲ್ಲ. ನಾವು 5 ತಿಂಗಳು ಬಯೋಮೆಟ್ ಹಾಕಿದೀವಿ, ಈ 21 ದಿವಸದಿಂದ ನೀವು ಬಯೋಮೆಟ್ ಹಾಕ್ಬೇಡಿ ಅಂತ ಹೇಳ್ತಾವ್ರೆ ಅವರು. ನಾವು ಕೆಲಸ ಮಾಡ್ತೀವಿ ಬಿಡ್ತಾ ಇಲ್ಲ. ಅಲ್ಲಿ ನಾವು ಕೆಲಸ ಮಾಡ್ತೀವಿ. ನಾವು ದಯವಿಟ್ಟು ನಮ್ಮನ್ನ ಸಹಕರಿಸಿ. ನಾವು ಕಾಲು ಕೈಗೆ ಹಿಡ್ಕೊಂತ ಇದ್ರು ಕೂಡ ಅವ್ರು ನಮ್ಮ ಮೇಲೆ ಕರೆಕಡೆ ತೋರಿಸ್ತಾ ಇಲ್ಲ ಸರ್. ನಮಗೆ ನಿಮ್ಮ ಹೆಸರು ರಮೇಶ್ ಬಾಬು ಅಂತ ಟಿ. ನಮಗೆ ಕೆಲಸ ಇಲ್ಲ ಅಂತ ಸ್ಟಾಪ್ ಮಾಡವ್ರೆ. ಯಾವ ಕಾರಣಕ್ಕೂ ಕೆಲಸ ಇಲ್ಲ ಅಂತ ಕೇಳಿದ್ರೆ 1 ವರ್ಷ ಒಳಗಡೆ ಇದ್ದೀರಾ ಅಂತ ಮೆನ್ಷನ್ ಮಾಡವ್ರೆ. ನಾವು 1 ವರ್ಷ ಒಳಗಡೆ ಮೇಲ್ಪಟ್ಟವ್ರು ಅಲ್ಲ. ನಾವು 5 ವರ್ಷ 10 ವರ್ಷ 30 ವರ್ಷ 2 ವರ್ಷ ಮೇಲ್ಪಟ್ಟವರ ಕೆಲಸ ಮಾಡ್ತಾ ಇರೋದು ಈ ವಾರ್ಡಲ್ಲಿ. 139 ಡಿ ವಾರ್ಡಲ್ಲಿ ಅಷ್ಟೊಂದು ಮೋಸ ನಡೀತಾ ಇದೆ. EF ದುಡ್ಡು ಕೊಟ್ಟಿಲ್ಲ, PF ದುಡ್ಡು ಕೊಟ್ಟಿಲ್ಲ, RS ದುಡ್ಡು ಕೊಟ್ಟಿಲ್ಲ, ಎಲ್ಲ ತಿಂದ್ರು. ಎಲ್ಲ ಹೋಗ್ಲಿ ಅಂತ ನಾವು ಕೆಲಸ ಕೊಡಿ ಸಂಬಳ ಕೊಡಿ ಅಂದ್ರೆ ಅದು ಕೊಡ್ತಾ ಇಲ್ಲ. ಕೇಳಿದ್ರೆ ಈಗ ಅದು ಮೆನ್ಷನ್ ಮಾಡಿ ನಾವು ಜಗಳ ಮಾಡಿದ್ದಕ್ಕೆ ಈಗ ಅವ್ರು ಏನಂತ ಹೇಳ್ತಾ ಇದ್ದಾರೆ, ಇಲ್ಲಿ ಜಾಸ್ತಿ ಇದ್ದಾರೆ 139 ವಾರ್ಡಲ್ಲಿ ಜಾಸ್ತಿ ಇದ್ದಾರೆ ಅಂತ. 4 ವಾರ್ಡ್ ಅದು 139 ವಾರ್ಡ್ ಅಂದ್ರೆ A B C D ಅಂತ ಡಿವೈಡ್ ಮಾಡವ್ರೆ. ಆ ಏನಲ್ಲೋ ಡಿ ನಲ್ಲೋ ಜನ ಇಲ್ಲ, ಸಿ ನಲ್ಲೋ ಬಿ ನಲ್ಲೋ ಜಾಸ್ತಿ ಇದ್ದವ್ರೆ. ಆ ವಾರ್ಡ್ನ ಇರೋರ್ನ ಜಾಸ್ತಿ ಬೇರೆ ಕಡೆ ಹಾಕಿ ನಮ್ಮನ್ನ ಯಾಕೆ ಹಾಕ್ತೀರಾ? ನಮ್ಮ ಕೆಲಸ ನಮಗೆ ಬೇಕಾಗಿದೆ. ಅಲ್ಲಿ ವಾರ್ಡಲ್ಲಿ ಜಾಸ್ತಿ ಜನನೇ ಇಲ್ಲ. ಇರೋದು ನಮ್ಮ ವಾರ್ಡಲ್ಲಿ ಇರೋದು ಬರೀ 9 ಜನ. ಈ ಕಡೆ 8 ಜನ. ಇಷ್ಟೇ ಜನ ಗೌರ್ಮೆಂಟ್ ಅವ್ರು ಕೆಲಸ ಮಾಡ್ತಾ ಇರೋದು. ನಮ್ಗೆ ಕೆಲಸ ಎಲ್ಲ 20 ದಿವಸದಿಂದ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಮೇಸ್ತ್ರಿನು ನೈಟಲ್ಲಿ ಆಟೋದವ್ರಿಗೆ ಫೋನ್ ಮಾಡಿ ಇನ್ಸ್ಪೆಕ್ಟರ್ ಹೇಳೋರೆ 2:15ಗೆ ಫೋನ್ ಮಾಡಿದ್ದಾರೆ, ಬಂದು ಕಸ ಎತ್ತಿ ಕ್ಲೀನ್ ಮಾಡಿ ಅಂತ. ಕೇಳಿದ್ರೆ ಆಟೋದವ್ರಿಗೆ ನೀವು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಏನಂತವ್ರೆ, ನಮ್ಗೆ ಮಾಡಕ್ ಹೇಳಿದಾರಮ್ಮ 2:15 ಅಂತ ಅವ್ರು ಫೋನ್ ತೋರಿಸ್ಬಿಟ್ಟು ರೆಕಾರ್ಡ್ ಮಾಡಿರೋದು ತೋರಿಸ್ತಾ ಇದ್ದವ್ರೆ. ಪೇಮೆಂಟ್ 6 ತಿಂಗಳಿಂದ ಇಲ್ಲ. 6 ತಿಂಗಳಿಂದ ಸ್ಯಾಲ್ರಿ ಇದೆ. ನಾವು ಕೆಲಸ ಮಾಡಿದೀವಿ ಆದ್ರೂ ನಮ್ಮನ್ನ 20 ದಿವಸದಿಂದ ಕೆಲಸ ಬಿಟ್ಟು ತೆಗ್ದವ್ರೆ. ಇದಕ್ಕೆ ಮೊದಲು ನೀವು ಓಡಾಟ ಮಾಡಿದ್ರಾ? ನಾವು ಪ್ರಸಾದ್ ಅವರಿದ್ರು, ನಾವು ಇಲ್ಲಿ ಬಂದು ಮಾತಾಡಿದಕ್ಕೆ ಪ್ರಸಾದ್ ಅವರಿದ್ರು, ಅವರೇ ಮುಂದುವರ್ಸಿತಾ ಇದ್ದಾರೆ. ನಮ್ಗೆ ಇವ್ರಿಗೆ ಸಂಬಳ ಇಲ್ಲ, ಕೆಲಸ ಇಲ್ಲ, ಇವ್ರಿಗೆ ಕೆಲಸ ಕೊಡಿ ಅಂತ ಇದು ಮಾತಾಡ್ತಾ ಇದ್ದಾರೆ. ಅವ್ರು ಇಲ್ಲ ಅಂದ್ರೆ ನಮ್ಗೆ ಯಾವಾಗಲೂ ಮನೆ ಕಳಿಸ್ತಾ ಇದ್ರು. ಅದೇ 6 ತಿಂಗಳಿಂದ ಪೇಮೆಂಟ್ ಇಲ್ಲ ಒಟ್ಟೆ. ಮತ್ತೆ ಶಾಸನ ಕೊಡ್ತಾ ಇದೆ ಇದು. ಇನ್ಸ್ಪೆಕ್ಟರ್ AW ಮೇಸ್ತ್ರಿ ಇವ್ರು 3 ಜನನೇ ಹೇಳ್ತಾ ಇರೋದು ನಮ್ಗೆ ಕೆಲಸ ಮಾಡಬೇಡಿ ನೀವು 1 ವರ್ಷ ಒಳಗಡೆ ಕೊಟ್ಟಿದ್ದಾರೆ. ನಮಸ್ಕಾರ. ನಾವು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಅಸೋಸಿಯೇಷನಿಂದ ಅಧ್ಯಕ್ಷರಾದ PN ನಾಗೇಶ್ವರ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಗರ ಪಾಲಿಕೆಯಲ್ಲಿ ಗುತ್ತಿಗೆ ಕೆಲಸ ಮಾಡ್ತಿರೋ ಸುಮಾರು ವಾರ್ಡ್ಗಳಿಗೆ ಅಂದರೆ ವೆಸ್ಟ್ ರೇಂಜಲ್ಲಿ ಎಲ್ಲ ವಾರ್ಡ್ಗಳಿಗೂ 6 ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ. ಈ ಬಗ್ಗೆ ನಾವು ಕಮಿಷನ್ನ ಭೇಟಿ ಮಾಡಿ ಜಾಯಿಂಟ್ ಕಮಿಷನ್ ಭೇಟಿ ಮಾಡಿ ಕೊಟ್ಟಿದ್ದೀವಿ. ಜಾಯಿಂಟ್ ಕಮಿಷನ್ ಭೇಟಿ ಮಾಡಿ ಲೆಟರ್ ಕೊಟ್ಟಿದ್ದೀವಿ. ಸುಮಾರು 20 ದಿವಸ ಹಿಂದ್ಗಡೆ ಲೆಟರ್ ಕೊಟ್ಟರೆ 20 ದಿವಸ ಹಿಂದ್ಗಡೆ ನಾವು ಬಿಲ್ ಮಾಡಿಕೊಡ್ತೀವಿ ಅಂತ ಹೇಳಿದವರು ಇದುವರೆಗೂ ಮಾಡಲಿಲ್ಲ. 6 ತಿಂಗಳಿಂದ ಸಂಬಳ ಕೊಡ್ತಾಯಿದ್ದಾರೆ. ಅವ್ರು ಮನೆ ಬಾಡಿಗೆ ಹೆಂಗೆ ಕಟ್ಟಬೇಕು? ಕೊಡ್ತಾರೋ ಸಂಬಳ 12,000 ರೂಪಾಯಿ 13,000 ರೂಪಾಯಿ. ಮನೆ ಬಾಡಿಗೆ ಹೆಂಗೆ ಕಟ್ಟಬೇಕು? ಸ್ಕೂಲ್ ಫೀಸ್ ಹೆಂಗೆ ಕಟ್ಟಬೇಕು? ಊಟ ಹೆಂಗೆ ಮಾಡಬೇಕು? ಅದು ಇವತ್ತು ನಗರ ಚೆನ್ನಾಗಿರ್ಬೇಕಂದ್ರೆ ಕಾರಣ ಪೌರಕಾಮಿಕರೇ. ನಗರ ಶುದ್ಧ ಆಗಿರ್ಬೇಕಂದ್ರೆ ಬೆಂಗಳೂರು ನಂಬರ್ 1 ಆಗಿರ್ಬೇಕಂದ್ರೆ ನಮ್ಮ ಗುತ್ತಿಗೆ ಪೌರಕಾಮಿಕರು. ಅವ್ರಿಗೆ 6 ತಿಂಗಳಿಂದ ಸಂಬಳ ಕೊಡ್ತಾರೆ. ಅವ್ರು ಏನಾಗಬೇಕು? ಅದಕ್ಕೆ ನಮ್ಮ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಏನು ಹೇಳ್ತಾ ಇದೆ ನಿಮಗೆ? ಅಧಿಕಾರಿಗಳು
ಮೊದಲು ಕಾಂಟ್ರಾಕ್ಟ್ ಸಿಸ್ಟಮ್ ಇರೋವಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು, ಏನು ಅದೇನು ಆಸಕ್ತಿನೂ ಗೊತ್ತಿಲ್ಲ. ಈ ಕಾಂಟ್ರಾಕ್ಟ್ ಸಿಸ್ಟಮ್ ಹೋಯ್ತು, ನೇರ ವೇತನ ಬಂತು, ತಿಂಗಳು ಈಗೇನಾಯಿತು, ನೇರ ವೇತನ ಬಂದಿದೆ ಕಾರ್ಪೊರೇಷನಿಂದ, ಕಾಂಟ್ರಾಕ್ಟ್ಗೂ ರದ್ದಾಗಿದೆ. ಈಗ ಅಧಿಕಾರಿಗಳೇ ಓರೇರಿ ನೋಡ್ಕೊತೀವಿ ಮಾಡ್ತೀವಿ, ಓರೇರಿ ಜಾಯಿಂಟ್ ಕಮಿಷನರ್ ಹಂಗೆ ಮಾತಾಡ್ತಾರೆ, ಸೂಪರಿಂಟೆಂಡೆಂಟ್ ಹಂಗೆ ಮಾತಾಡ್ತಾರೆ, ಎಲ್ಲರೂ ಹಂಗೆ ಮಾತಾಡ್ತಾರೆ. ನಮ್ಮ ಕಷ್ಟ ಯಾವ ತಿಳ್ಕೊಬೇಕು. ಇವತ್ತು ನಗರ ಶುದ್ಧ ಆಗಿರ್ಬೇಕಂದ್ರೆ ನಮ್ಮ ಕಾರ್ಮಿಕರು ಅವ್ರಿಗೆ ಸರಿಯಾಗಿ 6 ತಿಂಗಳು ಸಂಬಳ ಕೊಡ್ತಾರೆ. ನಾವು ಪ್ರತಿಭಟನೆ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ನಿಮ್ಮ ಹೆಸರು ಸರ್? PN ನಾಗೇಶ್ವರು, ಬೆಂಗಳೂರು ಸಿಟಿ ಕಾರ್ಪೊರೇशन वर्कर्स एसोसिएशन अध्यक्षರು. तो आपने देखा ये बेंगलुरु नगर है और बेंगलुरु नगर की ये कर्मचारी हैं महानगर पालिका के। ये कर्मचारी सफाई कर्मचारी हैं। इनका कहना है कि 6 महीने से इन्हें किसी तरह की तनख्वाह नहीं दी गई, जबकि 6 महीने से उनको सिर्फ आश्वासन ही दिया जा रहा है कि तनख्वाह दी जाएंगी, मगर तनख्वाहें नहीं दे रही हैं। इसी को चलते ये लोग यहाँ पर स्ट्राइक बैठे हैं, मगर इनका कहना है कि कोई भी अधिकारी इनसे बात करने को तैयार नहीं और ना ही इनकी समस्याओं को दूर करने की कोशिश कर रहा है। यहाँ पर महानगर पालिका में टोटल 16,000 कर्मचारी हैं, यहाँ पर काम करते हैं। महानगर पालिका में ये बेंगलुरु शहर है जिसे क्लीन सिटी कहा जाता है। उसी क्लीन सिटी के कर्मचारियों को 6 महीने से तनख्वाहें नहीं दी जा रही है। ये एक बहुत ही बड़ा यहाँ की सरकार और महानगर पालिका के अधिकारियों पर एक बहुत बड़ा सवाल है। और खबरों के लिए देखते रहिए बी न्यूज़ नेशन।